ದೇಶದಾದ್ಯಂತ ಬರೋಬ್ಬರಿ 60ಕ್ಕೂ ಹೆಚ್ಚು ಕಳ್ಳತನ ದರೋಡೆ ಪ್ರಕರಣಗಳಲ್ಲಿ ಬೇಕಾಗಿದ್ದಂತಹ ನಟೋರಿಯಸ್ ಕೊನೆಗೂ ಬೆಂಗಳೂರು ಪೊಲೀಸರ ಕೈಗೆ ಸಿಕ್ಕಿದ್ದಾನೆ. ಇದಲ್ಲದೆ ಸರ್ಕಾರಿ ಕೋಟಾದ ಇಂಜಿನಿಯರಿಂಗ್ ಸೀಟ್ ಬ್ಲಾಕಿಂಗ್ ಮಾಡ್ತಿದ್ದ ಖತರ್ನಾಕ್ ಗ್ಯಾಂಗ್ ಅರೆಸ್ಟ್ ಆಗಿರೋ ಸ್ಟೋರಿ ಇದೆ ನೋಡಿ. ಉತ್ತರ ಭಾರತದ ಕಳ್ಳರ ಗ್ಯಾಂಗ್ ಲೀಡರ್ ಅರೆಸ್ಟ್. ಫಹೀಂ ಅಲಿಯಾಸ್ ಎಟಿಎಂ ಫಹೀಂನಿಂದ ಚಿನ್ನ ಸೀಸ್. ಫಹೀಂ ಅಲಿಯಾಸ್ ಎಟಿಎಂ ಫಹೀಂ ಈ ಕಳ್ಳ ಎಂಥ ನಟೋರಿಯಸ್ ಅಂದ್ರೆ ದೇಶದೆಲ್ಲೆಡೆ ಈತನ ಮೇಲೆ 60ಕ್ಕೂ ಹೆಚ್ಚು ಕೇಸ್ಗಳಿದ್ವು. ಮಹಾನಗರಗಳಿಗೆ ಎಂಟ್ರಿ ಕೊಡೋದು, ಐಷಾರಾಮಿ ಕಾರ್ಗಳಲ್ಲಿ ಸುತ್ತಾಡೋದು, ಆ ಬಳಿಕ ಬಂಗಲೆಯಂತಹ ಮನೆ ನೋಡಿ ಕನ್ನ ಹಾಕೋದೇ ಇವನ ಕಾಯಕ. ಸಹಕಾರ ನಗರದ ವೈದ್ಯರ ಮನೆಗೆ ಕನ್ನ ಹಾಕಿದ ಪ್ರಕರಣದಲ್ಲಿ ಈತನ ಸಹಚರರು ಅರೆಸ್ಟ್ ಆದ್ರೂ ಫಹೀಂ ಸಿಕ್ಕಿರಲಿಲ್ಲ. ಇನ್ನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಹೊಂದಿದ್ದ ಹಿನ್ನೆಲೆ ಉತ್ತರ ಪ್ರದೇಶ ಸರ್ಕಾರ ಈತನ 3 ಕೋಟಿ ಮನೆಯನ್ನ ಬುಲ್ಡೋಸರ್ನಿಂದ ನೆಲಸಮ ಮಾಡಿತ್ತು. ಮೊರಾದಾಬಾದ್ ಜೈಲಲ್ಲಿದ್ದ ಆರೋಪಿಯನ್ನ ಬಾಡಿ ವಾರೆಂಟ್ ಮೇಲೆ ವಶಕ್ಕೆ ಪಡೆದ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಉತ್ತರ ಪ್ರದೇಶಕ್ಕೆ ಕರೆದೊಯ್ದು 1,700 ಗ್ರಾಂ ಚಿನ್ನಾಭರಣ ಸೀಸ್ ಮಾಡಿ ಜೈಲಿಗಟ್ಟಿದ್ದಾರೆ. ಮನೆ ಕಳ್ಳತನ ಮಾಡ್ತಾ ಇರ್ತಕ್ಕಂಥ ಒಬ್ಬ ಕುಖ್ಯಾತ ಅಂತಾರಾಜ್ಯ ಕಳ್ಳನನ್ನ ಬಂಧಿಸುವಲ್ಲಿ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಕಳೆದ ವರ್ಷ 23ರ ಆಗಸ್ಟ್ ತಿಂಗಳಲ್ಲಿ ಆಗಿರ್ತಕ್ಕಂಥ ಒಂದು ಹಗಲು ಮನೆ ಕಳ್ಳತನದ ಪ್ರಕರಣ ತನಿಖೆಯನ್ನು ಕೈಗೊಂಡಿರ್ತಕ್ಕಂತಹ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಈ ಒಂದು ಕಾರ್ಯಾಚರಣೆ ನಡೆಸಿ ಈ ಕುಖ್ಯಾತ ಮನೆಗಳ್ಳತನ ಮಾಡ್ತಾ ಇರ್ತಕ್ಕಂತಹ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆತನಿಂದ 1 kg 700 ಗ್ರಾಂನಷ್ಟು ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿದೆ. ಇದರ ಮೌಲ್ಯ ಸುಮಾರು 1,36,00,000 ಆಗಬಹುದೆಂದು ಅಂದಾಜಿಸಲಾಗಿದೆ. ಜೊತೆಗೆ ಈತನಿಂದ ಈ ಕಾರ್ಯಾಚರಣೆಯಲ್ಲಿ ಸುಮಾರು 11 ಪ್ರಕರಣಗಳು ಬೆಳಕಿಗೆ ಬಂದಿರತಕ್ಕಂಥದ್ದು ಕಂಡು ಬಂದಿದೆ. ಆರೋಪಿ ಈಗಾಗಲೇ ಹೇಳಿದಾಗ ಅತ್ಯಂತ ಕುಖ್ಯಾತ ಆರೋಪಿಯಾಗಿದ್ದಾನೆ. ಪ್ರತಿಷ್ಠಿತ ಕಾಲೇಜುಗಳಿಗೆ ಸೀಟ್ ಬ್ಲಾಕ್ ದಂಧೆ, ಕಿಂಗ್ ಪಿನ್ ಸೇರಿ 10 ಮಂದಿ ಅರೆಸ್ಟ್. ಮಲ್ಲೇಶ್ವರಂ ಪೊಲೀಸರಿಂದ ತನಿಖೆ ಚುರುಕು. ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಇಂಜಿನಿಯರಿಂಗ್ ಸೀಟ್ ಬ್ಲಾಕ್ ದಂಧೆ ಪ್ರಕರಣದಲ್ಲಿ ಮಲ್ಲೇಶ್ವರಂ ಪೊಲೀಸರು ಪ್ರಮುಖ ಕಿಂಗ್ ಪಿನ್ ಸೇರಿದಂತೆ 10 ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಹರ್ಷ ಸೀಟ್ ಬ್ಲಾಕಿಂಗ್ ದಂಧೆಯ ಪ್ರಮುಖ ಕಿಂಗ್ ಪಿನ್ ಆಗಿದ್ದು, ಪ್ರಕಾಶ್, ರವಿಶಂಕರ್, ಪುನೀತ್, ಶಶಿಕುಮಾರ್, ಪುರುಷೋತ್ತಮ್, ಅವಿನಾಶ್ ಸೇರಿ 10 ಮಂದಿ ಅರೆಸ್ಟ್ ಆಗಿದ್ದಾರೆ. ಕೆಇಎನಲ್ಲಿ ಕೌನ್ಸಿಲಿಂಗ್ ಅಟೆಂಡ್ ಆಗಿ ಕಾಲೇಜ್ ಸೆಲೆಕ್ಟ್ ಮಾಡಿ ಹೋಗದವರೇ ಇವರ ಟಾರ್ಗೆಟ್ ಆಗಿದ್ದು, ಈ ರೀತಿಯಾಗಿ 2,625 ವಿದ್ಯಾರ್ಥಿಗಳು ನಾನಾ ಕಾರಣಗಳಿಂದ ಸೀಟ್ ರಿಜೆಕ್ಟ್ ಮಾಡಿರ್ತಾರೆ. ಗವರ್ಮೆಂಟ್ ಸೀಟ್ ಪಡೆದು ಹೋಗದ ವಿದ್ಯಾರ್ಥಿಗಳ ಸೀಟ್ನ ಬ್ಲಾಕ್ ಮಾಡ್ತಿದ್ದ ಗ್ಯಾಂಗ್ ಆ ಮೂಲಕ ಲಕ್ಷಾಂತರ ರೂಪಾಯಿಗೆ ಮ್ಯಾನೇಜ್ಮೆಂಟ್ ಕೋಟಾದಡಿ ಬೇರೆಯವರಿಗೆ ಡೀಲ್ ಮಾಡ್ತಿತ್ತು. ಪ್ರತಿಷ್ಠಿತ ಕಾಲೇಜಿನ ಮ್ಯಾನೇಜ್ಮೆಂಟ್ ಹಾಗೂ ಮಧ್ಯವರ್ತಿಗಳ ಸಹಾಯದಿಂದ ಡೀಲ್ ಆಗ್ತಿತ್ತು. ಕಂಪ್ಲೇಂಟ್ ದಾಖಲಾಗಿದೆ ಅಂತ ಗೊತ್ತಾದಾಗ ಆರೋಪಿ ಪ್ರಕಾಶ್ ತನ್ನ ಲ್ಯಾಪ್ಟಾಪ್ಗಳನ್ನ ಕಡೂರಿನ ತನ್ನ ಜಮೀನಿನಲ್ಲಿ ಸುಟ್ಟು ಹಾಕಿ ಎವಿಡೆನ್ಸ್ ಡೆಸ್ಟ್ರಾಯ್ ಮಾಡಿದ್ದ. ಕೆಇಎನ ನೌಕರ ಅವಿನಾಶ್ನ ಸಹಾಯದಿಂದ ಪಾಸ್ವರ್ಡ್ ಪಡೆದು ಸೀಟ್ ಬ್ಲಾಕಿಂಗ್ ಮಾಡ್ತಿರೋದು ಗೊತ್ತಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಕಡೆ ಖತರ್ನಾಕ್ ನಟೋರಿಯಸ್ ಮನೆಗಳ್ಳನಿಂದ ಬೆಂಗಳೂರು ಪೊಲೀಸರು ಚಿನ್ನಾಭರಣ ಪತ್ತೆ ಮಾಡಿದ್ರೆ, ಎಂಜಿನಿಯರಿಂಗ್ ಸೀಟ್ ಬ್ಲಾಕಿಂಗ್ ದಂಧೆಯಲ್ಲಿ ಇನ್ನು ಯಾರ್ಯಾರು ಇದ್ದಾರೆ ಅನ್ನೋದು ತನಿಖೆಯಿಂದ ಹೊರಬರಬೇಕಿದೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.